ನಮಸ್ಕಾರ ವೀಕ್ಷಕರೇ, ಬಿ ಹ್ಯಾಪಿ ಗೋಲ್ಡನ್ ವೀಕ್ಷಕರಿಗೆ ತುಂಬ ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, 2026 ಫೆಬ್ರವರಿ ತಿಂಗಳದ ಕನ್ಯಾ ರಾಶಿಯ ಮಾಸ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ನಿರ್ಭಶ್ಚ ರಾಹವೇ ಕೇತವೇ ನಮಃ. ವೀಕ್ಷಕರೇ, ಕನ್ಯಾ ರಾಶಿಯ ಗ್ರಹಗಳ ಸ್ಥಿತಿಗತಿಗಳನ್ನ ಅವಲೋಕನವನ್ನು ಮಾಡಿ. ಕನ್ಯಾ ರಾಶಿ, ಕನ್ಯಾ ಲಗ್ನ ಮತ್ತು ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ಶನಿ ಇರತಕ್ಕಂಥದ್ದು. ಇನ್ನು ಷಷ್ಠದಲ್ಲಿ ರಾಹು, 6ನೇ ಮನೆ ರಾಹು, ರೋಗಕಾರಕ ರಾಹು. ಇನ್ನು ಪಂಚಮದಲ್ಲಿ ಚತುರ್ಗ್ರಹ, 4 ಗ್ರಹಗಳು, ಅಂದ್ರೆ ಮಕ್ಕಳ ವಿಚಾರವನ್ನ ಚಿಂತನೆ ಮಾಡತಕ್ಕಂಥದ್ದು. ಹಾಗೆ ವ್ಯಯದಲ್ಲಿ ಕೇತು, 11ನೇ ಮನೆ ಚಂದ್ರ, 10ರಲ್ಲಿ ಗುರು. ಇದು ತಾತ್ಕಾಲಿಕವಾಗಿ ಗೋಚಾರದ ಗ್ರಹಗಳ ಸ್ಥಿತಿಗತಿಗಳು. ಏನಪ್ಪಾ ಅಂತ ಕೇಳಿದ್ರೆ, ಕನ್ಯಾ ರಾಶಿಯವರಿಗೆ ಬುಧ ದಶೆ ನಡೀತಾ ಇದ್ರೆ ಅಥವಾ ಶುಕ್ರ ದಶೆ ನಡೀತಾ ಇದ್ರೆ ತುಂಬಾ ಚೆನ್ನಾಗಿ ನಿಮ್ಮ ಯೋಗ ಗಜಕೇಶ್ವರಿ ಯೋಗ ಅಂತ. ಇನ್ನು ಬುಧ ದಶ, ಬುಧ ಭುಕ್ತಿ ನಡೀತಾ ಇದ್ರೆ ನೀವು ಕೋಟ್ಯಾಧೀಶರನ್ನ ಮಾಡುತ್ತೆ ಈ ಯೋಗ ದಶಾ ಭುಕ್ತಿಗಳು ಹೇಳತಕ್ಕಂಥ. ಹಾಗೆ ಪಂಚಮದಲ್ಲಿ ಶನಿ ರಾಹು ಕೇತುಗಳು ಇರುವುದರಿಂದ ಪಂಚಮದಲ್ಲಿ ರವಿ ಶುಕ್ರ ಬುಧ, ಈ ಚತುರ್ಗ್ರಹ ಏನಿದೆ, ಈ ಗ್ರಹಗಳು ಮಕ್ಕಳಿಂದ ಧನ ವ್ಯಯ ಉಂಟಾಗತ್ತೆ, ಮಕ್ಕಳಿಂದ ನಷ್ಟಗಳನ್ನ ಹೊಂದುತ್ತೀರಿ, ಮಕ್ಕಳಿಂದ ತುಂಬಾ ನೋವುಗಳನ್ನ ಅನುಭವಿಸುತ್ತೀರಿ ಅಂತ ಕೂಡ ಹೇಳುತ್ತೆ. ಇನ್ನು ಬಿಸಿನೆಸ್ ವ್ಯವಹಾರ, ಟೆಂಡರ್ಗಳು, ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳೆಲ್ಲವೂ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ ಮತ್ತು ಲಾಭವನ್ನು ಕೂಡ ತಂದುಕೊಡ್ತಾ ಇರುತ್ತೆ. ಹಾಗೆ ನಿಮ್ಮ ಜೀವನದ ಉದ್ದಗಲ ಕೂಡ ವಿವಿಧ ರೀತಿಯಲ್ಲಿ ಪ್ರಶಂಸೆ, ಪ್ರಶಸ್ತಿ, ಪುರಸ್ಕಾರಗಳು ಕೂಡ ಲಭಿಸುತ್ತಾ ಇರುತ್ತೆ. ಹಾಗೆ ಶನಿ ಶತ್ರುಗಳನ್ನ ಉಂಟಾಗದೆ ನೀವು ತುಂಬಾ ಚೆನ್ನಾಗಿ ಒಳ್ಳೆಯ ವ್ಯಕ್ತಿಗಳಾಗಿರ್ತೀರಿ, ಒಳ್ಳೆಯ ಸಹಾಯವನ್ನ ಮಾಡುತ್ತೀರಿ, ಆರ್ಥಿಕ ಸಹಾಯವನ್ನ ಮಾಡ್ತೀರಿ, ಯಾರು ಕಷ್ಟದಲ್ಲಿದ್ದಾರೋ ಅಂಥವರಿಗೂ ಕೂಡ ಸಹಾಯವನ್ನ ಮಾಡ್ತೀರಿ. ಆದ್ರೂ ಕೂಡ ನಿಮಗೆ ಸದಾ ಶತ್ರುಗಳ ಕಾಟ ಇರುತ್ತೆ. ನಿಮ್ಮನ್ನ ತೇಜೋವಧೆ ಮಾಡ್ತಕ್ಕಂಥವ್ರು ಜಾಸ್ತಿ. ಅಷ್ಟೇ ಅಲ್ಲ, ನಿಮ್ಮ ಸಂಸಾರದಲ್ಲಿ ತುಂಬಾ ಸಂತೋಷವಾಗಿರ್ಲಿಕ್ಕೆ ಕೊಡಲ್ಲ. ಒಂದು ಗಂಡನಿಂದ ಹೆಂಡತಿಗೆ ತೊಂದರೆ ಆಗತಕ್ಕಂಥದ್ದು ಅಥವಾ ಹೆಂಡತಿಯಿಂದ ಗಂಡನಿಗೆ ತೊಂದರೆ ಆಗತಕ್ಕಂಥದ್ದು, ಒಂದು ಮೂರನೆಯ ವ್ಯಕ್ತಿಯಿಂದ ನಿಮ್ಮ ಸಂಸಾರ ಬದುಕು ಹಾಳಾಗತಕ್ಕಂಥದ್ದು, ಅಥವಾ ಒಂದು ಹಾಸ್ಪಿಟಲ್ ನೀವು ಕೆಲಸ ಮಾಡ್ತಿರ್ತೀರಿ ಅಥವಾ ಕಚೇರಿಗಳಲ್ಲಿ ಕೆಲಸ ಮಾಡ್ತಿರ್ತೀರಿ ಅಥವಾ ನಿಮ್ಮದೇ ಆದಂತಹ ಸ್ವಂತ ಬಿಸಿನೆಸ್ ಇರುತ್ತೆ, ಆದ್ರೂ ಕೂಡ ಅಲ್ಲಿ ಕೂಡ ನಿಮ್ದು ಸದಾ ಕಿರಿಕಿರಿಗಳು ಉಂಟಾಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳಿಗೂ ಕೂಡ ಒಂದು ಒಳ್ಳೆಯ ರೀತಿಯ ಜೀವನದಲ್ಲಿ ಉತ್ಸಾಹ, ಸಂತಸ ಸಮಯ ಆಗತಕ್ಕಂಥದ್ದು. ವಿದೇಶದಲ್ಲಿ ಕೆಲಸ ಮಾಡ್ತಕ್ಕಂಥವರಿಗೆ ಮೇಲಧಿಕಾರಿಗಳಿಂದ ಕಿರಿಕಿರಿಗಳು ಉಂಟಾಗುತ್ತೆ. ಅಷ್ಟೇ ಅಲ್ಲ, ವೇತನದ ನಿರ್ಲಕ್ಷ್ಯ ಆಗತಕ್ಕಂಥದ್ದು, ನೀವು ಮಾಡ್ತಕ್ಕಂಥ ಬೇಜವಾಬ್ದಾರಿತನ ಕೆಲಸದಿಂದ ತೊಂದರೆಗಳು ಉಂಟಾಗ್ತಾ ಇರುತ್ತೆ. ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಒಳ್ಳೆಯ ಯೋಗ ಇದೆ ಇರತಕ್ಕಂಥದ್ದು. ಅಷ್ಟೇ ಅಲ್ಲ, ಸ್ವದೇಶ ಕೆಲಸ ಮಾಡ್ತಕ್ಕಂಥವರಿಗೆ ಒಳ್ಳೆ ರೀತಿಯ ಅವಕಾಶಗಳು ಕೂಡಿ ಬರುತ್ತೆ. ದುಡ್ಡು ನಿಮ್ಮನ್ನ ಹುಡುಕುತ್ತಾ ಬರುತ್ತೆ ಇರತಕ್ಕಂಥದ್ದು. ಒಟ್ಟಿನಲ್ಲಿ ಫೆಬ್ರವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ತುಂಬಾ ಚೆನ್ನಾಗಿ ಆದಾಯವನ್ನ ನಿರೀಕ್ಷೆ ಮಾಡಬಹುದು ಇರತಕ್ಕಂಥದ್ದು. ವೀಕ್ಷಕರೇ, ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳಿಗೆ ವಿವಾಹ ಆಗಲಿಲ್ವಾ ಅಥವಾ ನಿಮ್ಮ ನಂಬಿಕೆಯಸ್ಥರು ನಿಮಗೆ ಕೈ ಕೊಡುತ್ತಿದ್ದಾರಾ ಅಥವಾ ಮೋಸ ಮಾಡ್ತಿದ್ದಾರಾ ಅಥವಾ ಪ್ರೀತಿ ಪ್ರೇಮದ ವಿಚಾರದಲ್ಲಿ ದುಃಖದಲ್ಲಿದ್ದೀರಾ, ಹೀಗೆ ಈ ತರ ಅನೇಕ ಪ್ರಶ್ನೆಗಳು ನಿಮ್ಮನ್ನ ಕಾಡ್ತಾ ಇದ್ರೆ ನಿಮ್ಮ ಹೆಸರು, ಡೇಟ್ ಆಫ್ ಬರ್ತ್, ಭಾವಚಿತ್ರ ಅಥವಾ ನಮಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಯನ್ನು ತಿಳಿಸಿ ಪರಿಹಾರವನ್ನು ಸೂಚಿಸಲಾಗುತ್ತೆ ಅಂತ ಹೇಳ್ತಾ, ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ.